ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ರಾಮನವಮಿ ದಿವಸ ನಾನು ತಿಳಿಸಿಕೊಡುವಂಥ 2 ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ಕಷ್ಟಗಳಾಗಿರ್ಬೋದು, ಒಂದು ಹಣದ ಸಮಸ್ಯೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೋಬೋದು. ಜೊತೆಯಲ್ಲಿ ಮನೆಗೆ ಆಗುವಂಥ ಒಂದು ನೆಗೆಟಿವಿಟಿ ಅಂದರೆ ಒಂದು ನಕಾರಾತ್ಮಕತೆ ಏನಿರುತ್ತೋ ಅದನ್ನು ಸಹ ನೀವು ಕಡಿಮೆ ಮಾಡಿಕೊಳ್ಳಬಹುದು. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ರಾಮನವಮಿ ಅಂದರೆ ವಿಶೇಷ ಏನಪ್ಪ ಅಂತಂದರೆ, ಈ ಮರ್ಯಾದ ಪುರುಷೋತ್ತಮ ಭಗವಾನ್ ರಾಮನು ಚೈತ್ರ ನವರಾತ್ರಿಯ 9ನೆಯ ದಿವಸ ಅಂದರೆ ನವಮಿ ತಿಥಿಯಂದು ಅಯೋಧ್ಯೆಯ ರಾಜನಾದ ದಶರಥನ ಒಂದು ಅರಮನೆಯಲ್ಲಿ ಜನಿಸಿದನು ಅಂತ ಹೇಳಲಾಗುತ್ತದೆ. ಹಾಗಾಗಿ ಜನರು ಚೈತ್ರ ನವರಾತ್ರಿ 9ನೇ ದಿವಸವೇ ನಾವು ರಾಮನವಮಿ ಅಂತೇಳಿ ಆಚರಣೆ ಮಾಡ್ತೇವೆ. ಅಂದರೆ ರಾಮ ಜನ್ಮೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ. ಹಾಗಾಗಿ ಅವತ್ತಿನ ದಿವಸ ವಿಶೇಷವಾಗಿ ಈ ಬಾರಿ ನಮಗೆ ಬಂದಿರುವಂಥದ್ದು ಗುರುವಾರ ಮತ್ತು ಶುಕ್ರವಾರವೇ ಆಗಿರುತ್ತದೆ. ಕೆಲವೊಬ್ಬರು ಗುರುವಾರ ಆಚರಣೆ ಮಾಡ್ತಾರೆ, ಕೆಲವೊಬ್ಬರು ಶುಕ್ರವಾರ ಆಚರಣೆ ಮಾಡ್ತಾರೆ. ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ಹಾಗೆಯೇ ಇನ್ನೊಂದು ಇವತ್ತು ನಾನು ನಿಮಗೆ ಪರಿಹಾರ ಹೇಳ್ಕೊಡ್ಬೇಕಾಗಿರುವಂಥದ್ದು, ನೋಡಿ, ಮನೇಲಿ ನಮಗೆ ಮೊದಲು ಒಂದು ನಕಾರಾತ್ಮಕತೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ವಿಶೇಷವಾಗಿ ಈ ರಾಮನವಮಿ ದಿವಸ ನೀವು ಏನು ಮಾಡಬೇಕು ಅಂತಂದರೆ, ಹೇಗಿದ್ರೂ ಪೂಜೆ ಮಾಡ್ತೀರಲ್ವ, ರಾಮನ ಫೋಟೋ ಇದ್ರೂ ಸರಿಯೇ, ಮನೇಲಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ನೀವು ರಾಮನ ಪೂಜೆ ಮಾಡಿಕೊಂಡು ರಾಮನ ಫೋಟೋದ ಮುಂದೆ ನೀವು ಏನು ಮಾಡಬೇಕಂದ್ರೆ ಒಂದು ಬಟ್ಟಲಿನಲ್ಲಿ ಅಥವಾ ಒಂದು ತೀರ್ಥ ತೆಗೆದುಕೊಳ್ತೀರಲ್ಲ, ಆ ಒಂದು ಪಂಚಪಾತ್ರೆಯಲ್ಲಿ ನೀವು ನೀರನ್ನು ತೆಗೆದುಕೊಂಡು ಅದಕ್ಕೆ ತುಳಸಿ ದಳವನ್ನು ಹಾಕಿ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಒಂದು ಲೋಟವನ್ನು ಪಂಚಪಾತ್ರೆಯನ್ನು ಕೈಯಲ್ಲಿ ಇಟ್ಕೊಂಡು ನೀವು ಒಂದು ರಾಮನ ಒಂದು ನಮ್ಮ ಮಂತ್ರವನ್ನು ಹೇಳ್ಕೋಬೇಕು. ಓಂ ನಮೋ ಭಗವತೆ ರಾಮಚಂದ್ರಾಯ ನಮಃ, ಓಂ ನಮೋ ಭಗವತೆ ರಾಮಚಂದ್ರಾಯ ನಮಃ ಅಂತ ಹೇಳ್ಕೋಬೋದು. ಅಥವಾ ರಾಮರಕ್ಷಾ ಮಂತ್ರವನ್ನು ಕೂಡ ನೀವು ಹೇಳ್ಕೋಬೋದು. ಅದನ್ನು ಆ ರೀತಿ ನೀವು ಮಾಡಿಕೊಂಡು ಒಂದು 108 ಬಾರಿ ಅಥವಾ ಒಂದು 21 ಬಾರಿನಾದರೂ ನೀವು ಹೇಳ್ಕೊಂಡು ಆ ನೀರನ್ನು ಪೂಜೆ ಎಲ್ಲ ಆದ ನಂತರದಲ್ಲಿ, ಈಗ ಮಂಗಳಾರತಿ ಮಾಡ್ತಿರಲ್ಲ, ತೀರ್ಥ ಪ್ರೋಕ್ಷಣೆ ಮಾಡ್ತಿರಲ್ಲ, ನಂತರದಲ್ಲಿ ನೀವೇನು ಮಾಡಬೇಕಂದ್ರೆ ಮನೆ ಪೂರ್ತಿಯಾಗಿ ಆ ನೀರನ್ನು ನೀವು ರಾಮನ ಒಂದು ಜಪ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಮನೆ ಪೂರ್ತಿ ನೀವು ಮಲಗುವಂಥ ಕೋಣೆ ಆಗಿರ್ಬೋದು, ಅಡುಗೆ ಮನೆ, ದೇವರ ಮನೆ, ಹೊರಭಾಗದಲ್ಲಿ ಬಾಗಿಲ ಹತ್ರ ಎಲ್ಲ ಕಡೆಯೂ ನೀವು ಆ ನೀರನ್ನು ಚಿಮುಕ್ಸೋದ್ರಿಂದ ಅಂದರೆ ನೀರನ್ನು ಹಾಕೋದ್ರಿಂದ ನಿಮ್ಮ ಮನೆಗೆ ಆಗುವಂಥ ಒಂದು ನಕಾರಾತ್ಮಕತೆ ಕಡಿಮೆ ಆಗಿ ನಿಮಗೆ ಆರ್ಥಿಕ ಲಾಭ ಕೂಡ ಹೆಚ್ಚಾಗಿ ಆಗುವಂಥದ್ದು. ಹಾಗೆ ನೋಡಿ, ಇದು ಮತ್ತೊಂದು ಪರಿಹಾರ. ಇದನ್ನು ನೀವು ಸಂಜೆಯ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು. ಅಂದರೆ ಈಗ ಗುರುವಾರ ಸಂಜೆ ಮಾಡ್ಕೊಳ್ಳಿ. ಗುರುವಾರ ಸಂಜೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪುನರ್ವಸು ನಕ್ಷತ್ರ ಪ್ರಾರಂಭವಾಗುತ್ತದೆ. ಹಾಗಾಗಿ ತುಂಬ ವಿಶೇಷವಾದದ್ದು ಸಂಜೆಯ ಸಮಯದಲ್ಲೇ ಮಾಡ್ಕೊಳ್ಳಿ. ಗುರುವಾರ ಸಂಜೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ, ಅಥವಾ ಆ ಒಂದು ಹಳದಿ ಬಟ್ಟೆ ತೆಗೆದುಕೊಂಡ್ರೂ ಪರವಾಗಿಲ್ಲ. ತೆಗೆದುಕೊಂಡು ಆ ಒಂದು ಬಟ್ಟೆ ಮೇಲೆ 11 ಗೋಮತಿ ಚಕ್ರ ಮತ್ತು 11 ಯಾಲಕ್ಕಿ, 11 ಲವಂಗ ಮತ್ತು 11 ನಾಣ್ಯಗಳು, ₹1 ನಾಣ್ಯ ತೆಗೆದುಕೊಂಡ್ರೂ ಪರವಾಗಿಲ್ಲ, 11 ನಾಣ್ಯಗಳನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಷತೆ, ಒಂದು ತುಳಸಿ ದಳವನ್ನು ಇಟ್ಟು ನೀವು ದೇವರ ಮುಂದೆ, ಲಕ್ಷ್ಮೀ ಅಮ್ಮನವರ ಮುಂದೆ ಮತ್ತು ರಾಮನ ಒಂದು ಫೋಟೋ ನೀವೇನು ಇಟ್ಟಿರ್ತೀರ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋದ ಮುಂದೆ ನಿಂತ್ಕೊಂಡು ಆ ಒಂದು ಗಂಟನ್ನು ಕಟ್ಟಿ ಆ ಬಟ್ಟೆಯನ್ನು ನೀವು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು, ಈಗ ನಂತರದಲ್ಲಿ ನೀವೇನು ಮಾಡಬೇಕಂದ್ರೆ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ, ಆ ಒಂದು ಸಮಯದಲ್ಲಿ ಪೂಜೆ ಎಲ್ಲ ಆದ ನಂತರದಲ್ಲಿ ಆ ಒಂದು ಬಟ್ಟೆಯ ಗಂಟನ್ನು ನೀವು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸು ಅಥವಾ ನೀವು ದುಡ್ಡಿಡುವಂಥ ಜಾಗದಲ್ಲಿ ನೀವು ಅದನ್ನು ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಆರ್ಥಿಕ ಪ್ರಗತಿ ಹೆಚ್ಚಾಗಿ ಕಾಣಬಹುದು. ಆರ್ಥಿಕ ಪ್ರಗತಿ ಅಂದರೆ ಇದ್ದಕ್ಕಿದ್ದಂಗೆ ನಮಗೆ ದುಡ್ಡು ಬರುತ್ತೆ ಅಂತಲ್ಲ, ನೀವು ಮಾಡುವ ಕೆಲಸದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಪ್ರಗತಿ ಕಾಣುವಂಥದ್ದು ಅಂತೇಳಿ ಅರ್ಥ ಬರ್ತದೆ. ಈ ಒಂದು ನೀವು ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ಇದ್ದರೆ ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡಿ. ಇಲ್ಲ ಅಂತಂದರೆ ನೀವು ಅಂಗಡಿಯಿಂದನೂ ಕೂಡ ಅಂದರೆ ಗ್ರಂಥಿಗೆ ಶಾಪಲ್ಲೂ ಕೂಡ ನೀವು ತೆಗೆದುಕೊಂಡ್ಬರ್ಬೋದು. ಈಗ ಯಾಲಕ್ಕಿ, ಲವಂಗ ಇವೆಲ್ಲ ನಾಣ್ಯಗಳು ಇದ್ದೇ ಇರುತ್ತೆ. ಗೋಮತಿ ಚಕ್ರವನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಈಗಿತ್ತು ಅಂತಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂದರೆ ತೆಗೆದುಕೊಂಡು ಬಂದು ನೀವು ಹೊಸದಾಗಿ ಇಟ್ಟು ಪೂಜೆ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು 2 ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೇಲಿ ಆಗುವಂಥ ತೊಂದರೆಗಳನ್ನು ನೀವು ಕಡಿಮೆ ಮಾಡ್ಕೋಬೋದು. ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ರಾಮನ ಒಂದು ನಾಮವನ್ನು ಮಾತ್ರ ಹೇಳ್ಕೊಳ್ಳೋದನ್ನು ಮರಿಬೇಡಿ. ರಾಮ ರಾಮಾಯ ನಮಃ ಅಂತೇಳಿ ನೀವು ನೀರನ್ನು ಪ್ರೋಕ್ಷಣೆ ಮಾಡುವಂಥ ಸಮಯದಲ್ಲೂ ಕೂಡ ಹೇಳ್ಕೋಬೇಕಾಗುತ್ತದೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ತುಂಬ ಇಷ್ಟವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.